ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಗಿರೀಶ್ ರಾವ್, ಕನ್ಸಲ್ಟೆಂಟ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜನ್. ಅಂದರೆ ಬಾಯಿ, ದವಡೆ ಮತ್ತು ಜಾದು ಶಸ್ತ್ರಚಿಕಿತ್ಸೆ ಸ್ಪೆಷಲಿಸ್ಟು. ನಮ್ಮ ದೇಶ ಅಂದರೆ ಭಾರತ ದೇಶದಲ್ಲಿ ಮೌತ್ ಕ್ಯಾನ್ಸರ್ ಅಂದರೆ ಬಾಯಿ ಕ್ಯಾನ್ಸರು ತುಂಬಾ ಕಾಮನ್ ಅಂತ ಅನ್ಬೋದು. ನಿಯರ್ಲಿ 30% ಆಫ್ ಆಲ್ ಕ್ಯಾನ್ಸರ್ಸ್ ಇನ್ ಇಂಡಿಯಾ ಈಸ್ ಮೌತ್ ಕ್ಯಾನ್ಸರ್. ಯಾತಕ್ಕೆ ಮೌತ್ ಕ್ಯಾನ್ಸರ್ ಅಷ್ಟು ಕಾಮನ್ ಅಂತ ಅಂದರೆ ಒಂದು ದುರಭ್ಯಾಸ ಇದೆ ಅಂತ ಅನ್ಬೋದು ನಮ್ಮ ಸೊಸೈಟಿಲಿ. ಅದು ಈ ತಂಬಾಕು ಸೇವನೆಯಿಂದ, ಈ ಪಾನ್ ಮಸಾಲ, ಗುಟ್ಕಾ ಅಥವಾ ಹಳ್ಳಿ ಕಡೆ ಕಡ್ಡಿ ಪುಡಿ ಅಥವಾ ಹೊಗೆ ಸೊಪ್ಪನ್ನು ಸೇವನೆ ಮಾಡೋದ್ರಿಂದ ಬಾಯಿ ಕ್ಯಾನ್ಸರ್ ತುಂಬಾ ಕಾಮನ್ ಅಂತ ಅನ್ಬೋದು. ಹೇಗೆ ಶುರುವಾಗುತ್ತೆ ಅಂತ ಕೇಳ್ಬೋದು ಮೌತ್ ಕ್ಯಾನ್ಸರು. ನೀವು ಸುಮಾರು 6 ತಿಂಗಳು ಅಥವಾ 1 ವರ್ಷ ಏನಾರೇ ಈ ಥರ ಸೇವನೆ ಮಾಡ್ತಿತ್ತು ಅಂದರೆ, ತಂಬಾಕು ಸೇವನೆ ಅಥವಾ ಒಂದು ಪ್ಯಾಕೆಟಲ್ಲಿ ಈಗ ಬರೋ ಅಂಥದ್ದು ಗುಟ್ಕಾ ಅಂತ ಹೇಳ್ತೀವಿ, ಅದನ್ನು ಜನರು ಏನು ಮಾಡ್ತಾರೆ ಅಂದರೆ ಕಡಿತಾನೇ ಇರ್ತಾರೆ, ಜಗಿತಾನೇ ಇರ್ತಾರೆ, ಅದನ್ನು ಕಂಟಿನ್ಯೂಸ್ ಆಗಿ ಅದನ್ನು ಬಾಯಲ್ಲಿ ಒಂದು ಕಡೆಯೇ ಇಟ್ಕೊಂಡಿರ್ತಾರೆ. ಸೊ ಇನಿಷಿಯಲಿ ಏನಾಗುತ್ತೆ ಅಂದರೆ ಅಲ್ಲಿ ಒಂದು ಬಿಳಿ ಮಚ್ಚೆ ಅಥವಾ ಒಂದು ಕೆಂಪು ಮಚ್ಚೆ, ಅದನ್ನು ನಾವು ಲ್ಯೂಕೋಪ್ಲೇಕಿಯಾ ಅಂತ ಹೇಳ್ತೀವಿ ಬಿಳಿ ಮಚ್ಚೆಗೆ. ಕೆಂಪು ಮಚ್ಚೆಗೆ ನಾವು ಎರಿಥ್ರೋಪ್ಲೇಕಿಯಾ ಅಂತ ಹೇಳ್ತೀವಿ. ಅಥವಾ ಎಷ್ಟೋ ಸತಿ ಒಂದು ಬಾಯಿ ಒಳಗೆ ಸಿಕ್ಕಾಪಟ್ಟೆ ಉರಿ ಆಗುತ್ತೆ, ಖಾರ ಪದಾರ್ಥಗಳನ್ನೇನು ತಿನ್ನೋದಕ್ಕೆ ಆಗಲ್ಲ. ಆ್ಯಂಡ್ ಕ್ರಮೇಣವಾಗಿ ಬಾಯಿ ನಾರ್ಮಲಿ ಫುಲ್ಲು 3 ಸೆಂಟಿಮೀಟರ್ ತೆಗೆಯೋದು ಗ್ರ್ಯಾಜುಲಾಗಿ ಕಮ್ಮಿ ಆಗ್ತಾ ಹೋಗುತ್ತೆ. ಅದನ್ನು ನಾವು ಸಬ್ಮ್ಯೂಕಸ್ ಫೈಬ್ರೋಸಿಸ್ ಅಂತ ಹೇಳ್ತೀವಿ. ಆ ಸಬ್ಮ್ಯೂಕಸ್ ಫೈಬ್ರೋಸಿಸ್ಸು ಇನಿಷಿಯಲಿ ಬರೀ ಸ್ವಲ್ಪ ಖಾರ ಏನಾರು ತಿಂದಾಗ ಉರಿ ಆಗುತ್ತೆ, ಅದಾದಮೇಲೆ ಸ್ವಲ್ಪ ಬಾಯಿ ತೆಗೆಯೋದಕ್ಕೆ ಕಷ್ಟ ಆಗುತ್ತೆ, ಇನ್ನೂ ಕಷ್ಟ ಆಗುತ್ತೆ, ಆಮೇಲೆ ಬಾಯೇ ತೆಗಿಯೋಕ್ಕಾಗಲ್ಲ. ಸೊ ಊಟ ಮಾಡೋದಕ್ಕೆ ಭಾಳ ಕಷ್ಟ. ಇದು ಎಷ್ಟೋ ಸತಿ ಚಿಕ್ಕ ವಯಸ್ಸಲ್ಲೇ ಯಾರು ಶುರು ಮಾಡಿತ್ತು ಅಂದರೆ ಈ ದುರಭ್ಯಾಸನ, ಅದು ಸುಮಾರು 6 ಮಂತ್ಸ್ 1 ಇಯರಲ್ಲಿ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಆ್ಯಂಡ್ ಎಷ್ಟೋ ಸತಿ 10 ವರ್ಷ ಆದಮೇಲೂ ಇದನ್ನು ನಮಗೆ ಗಮನಕ್ಕೆ ಬರುತ್ತೆ. ಇದು ಪ್ರೀ ಕ್ಯಾನ್ಸರ್ ಅಂತ, ಅಂದರೆ ಕ್ಯಾನ್ಸರ್ ಬರೋದು ಮುಂಚೆ ಬರೋ ಅಂಥದ್ದು ಪ್ರೀ ಕ್ಯಾನ್ಸರ್. ಯಾವುದಾದ್ರು ಪ್ರೀ ಕ್ಯಾನ್ಸರು ಬಿಳಿ ಮಚ್ಚೆ, ಕೆಂಪು ಮಚ್ಚೆ ಮತ್ತು ಸಬ್ಮ್ಯೂಕಸ್ ಫೈಬ್ರೋಸಿಸ್ ಅಂತ ಹೇಳ್ತೀವಿ. ಇದು ಹಾಗೇ ನಾವು ಇನ್ನೂ ಕಂಟಿನ್ಯೂ ಮಾಡ್ತು ಅಂದರೆ ಎಷ್ಟೋ ಸತಿ ಏನಾಗುತ್ತೆ, ಒಂದು ಚಿಕ್ಕ ಹುಣ್ಣು ಥರ ಬರುತ್ತೆ ಬಾಯಲ್ಲಿ, ಅಥವಾ ಒಂದು ಗಡ್ಡೆ ಥರ ಬರುತ್ತೆ. ಇದು ಇನಿಷಿಯಲ್ ಸ್ಟೇಜಸಲ್ಲಿ ನಿಮಗೇನು ನೋವು ಇರಲ್ಲ, ಸುಮ್ಮನೆ ಅದು ಒಂದು ಹುಣ್ಣು ಥರ ಇರುತ್ತೆ. ನೀವು ಯಾವುದೋ ಡಾಕ್ಟ್ರ್ ಹತ್ರ ಹೋಗಿರ್ತೀರ, ಅವರು ಒಂದು ಆಯಿಂಟ್ಮೆಂಟ್ ಕೊಡ್ತಾರೆ, ಅದು 3 ವಾರ ಆದಮೇಲೆ ಸರಿ ಹೋಗುತ್ತೆ ಅಂತ ಹೇಳ್ತಾರೆ, ಮರ್ತು ಹೋಗ್ಬಿಡ್ತೀರ. ಅದು ದೊಡ್ಡದಾಗಿ ಕ್ಯಾನ್ಸರ್ ಆಗಿ ಕಂಪ್ಲೀಟ್ ದವಡೆನೇ ತಿನ್ಬೋದು, ನಾಲ್ಗೆನೇ ತಿನ್ಬೋದು, ಅಥವಾ ಕತ್ತಲ್ಲಿ ಒಂದು ಗಡ್ಡೆ ಥರ ಬರುತ್ತೆ. ಇದು ಅಡ್ವಾನ್ಸ್ಡ್ ಕ್ಯಾನ್ಸರ್ ಅಂತ. ಇನಿಷಿಯಲ್ ಸ್ಟೇಜ್ ಆಫ್ ಕ್ಯಾನ್ಸರಲ್ಲಿ ಒಂದು ಚಿಕ್ಕದಾಗಿರುತ್ತೆ. ಆ್ಯಂಡ್ ಅದನ್ನು ಹಾಗೆ ಬಿಟ್ಬಿಡ್ತು ಅಂದರೆ ಯಾರ ಹತ್ರನೂ ಹೋಗಿ ಸ್ಪೆಷಲಿಸ್ಟು ಅಂದರೆ ನಿಮ್ಮ ಮೆಡಿಕಲ್ ಡಾಕ್ಟರ್ ಇರ್ಬೋದು, ಅಥವಾ ಡೆಂಟಲ್ ಡಾಕ್ಟರ್ ಹತ್ರ, ಹಲ್ಲಿನ ಡಾಕ್ಟರ್ ನಾವು ಹೇಳ್ತಾ ಇರೋದು, ಅಥವಾ ನಮ್ಮ ಥರ ಸ್ಪೆಷಲಿಸ್ಟ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜನ್ಸು ಅಥವಾ ಸರ್ಜಿಕಲ್ ಆಂಕಾಲಜಿಸ್ಟ್ಸು, ಹೆಡ್ ಆ್ಯಂಡ್ ನೆಕ್ ಸರ್ಜನ್ಸು, ಇವ್ರ ಹತ್ರ ಹೋಯಿತು ಅಂದರೆ ನಾವು ಅದನ್ನು ಇನಿಷಿಯಲ್ಲಾಗೇ ನಾವು ಡಿಟೆಕ್ಟ್ ಮಾಡ್ತು ಅಂದರೆ ಅದನ್ನು ಕಂಪ್ಲೀಟಾಗಿ ಕ್ಯೂರ್ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಕ್ಯಾನ್ಸರ್ ಇಫ್ ಡಿಟೆಕ್ಟೆಡ್ ಅರ್ಲಿ ಕ್ಯಾನ್ ಬಿ ಕಂಪ್ಲೀಟ್ಲಿ ಕ್ಯೂರ್ಡ್. ಆದರೆ ಜನಗಳೇನು ಮಾಡ್ತಾರೆ, ತುಂಬ ದಿನ ಬಿಟ್ಬಿಡ್ತಾರೆ, ತುಂಬ ತಿಂಗಳಾರ್ಗಟ್ಟಲೆ ಬಿಟ್ಬಿಟ್ಟು ಅಡ್ವಾನ್ಸ್ ಕ್ಯಾನ್ಸರ್ ಆಗೋಗುತ್ತೆ. ಅಡ್ವಾನ್ಸ್ ಕ್ಯಾನ್ಸರ್ ಅಂದರೆ ಬಾಯಲ್ಲಿ ಶುರುವಾಗೋಂಥದ್ದು ಕತ್ತಲ್ಲಿ ಗಡ್ಡೆ ಆಗುತ್ತೆ, ಸೊ ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ತೀವಿ. ಅಂದರೆ ಪ್ರೈಮರಿ ಅಂದರೆ ಬಾಯಲ್ಲಿ, ಅಲ್ಲಿಂದ ಕತ್ತಿಗೆ ಹೋಗೋದನ್ನು ಸೆಕೆಂಡ್ರಿ ಅಂತ ಹೇಳ್ತೀವಿ. ಇಲ್ಲಿ ಕತ್ತಿಂದನೂ ಎಷ್ಟೋ ಸತಿ ಏನಾಗುತ್ತೆ, ಎಲ್ಲ ಕಡೆ ದೇಹದಲ್ಲಿ ಸ್ಪ್ರೆಡ್ ಆಗುತ್ತೆ, ಅದನ್ನು ಡಿಸ್ಟೆಂಟ್ ಮೆಟಾಸ್ಟೇಸಿಸ್ ಅಂತ ಹೇಳ್ತೀವಿ. ಅದಾಯಿತು ಅಂದರೆ ಎಲ್ಲ ಕಡೆ ಸ್ಪ್ರೆಡ್ ಆಗೋಗ್ಬಿಡ್ತು ಅಂದರೆ ಆಗ ಲೈಫ್ಗೆ ಭಾಳ ಡೇಂಜರಸ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಮುಖ್ಯವಾಗಿ ನನ್ನ ಅಡ್ವೈಸ್ ಏನು ಅಂದರೆ, ನಿಮ್ಗೇನಾರು ಈ ಥರ ದುರಭ್ಯಾಸ ಇತ್ತು ಅಂದರೆ ಸ್ಮೋಕಿಂಗ್ ಮಾಡ್ತಾ ಇರ್ಬೋದು, ಸಿಗರೇಟ್ ಅಥವಾ ಬೀಡಿ, ಅಥವಾ ತಂಬಾಕುನ ಅಗೀತಾ ಇರ್ಬೋದು, ಯಾವ ಥರ ಪಾನ್ ಮಸಾಲ, ಗುಟ್ಕಾ ಅಥವಾ ಪಾನ್ ಪರಾಗ್ ಅಂತ ಬರುತ್ತಲ್ಲ ಅಂಥದನ್ನೆಲ್ಲನೂ ತಿಂತಿತ್ತು ಅಂದರೆ ನಿಮಗೆ ಖಂಡಿತವಾಗ್ಲೂ ಇದು ಪ್ರೀ ಕ್ಯಾನ್ಸರ್ ಆಗುತ್ತೆ. ಆ್ಯಂಡ್ ಮುಂದೆ ಅದು ಕ್ಯಾನ್ಸರ್ ಆಗೋ ಚಾನ್ಸಸ್ ಉಂಟು. ಸೊ ಇಮ್ಮಿಡಿಯೇಟಾಗಿ ಡಿಟೆಕ್ಷನ್ ಮಾಡಿ ಅದನ್ನು ಅರ್ಲಿಯಾಗೆ ಡಿಟೆಕ್ಟ್ ಮಾಡ್ತು ಅಂದರೆ ಕ್ಯಾನ್ಸರ್ನ ಕಂಪ್ಲೀಟಾಗಿ ಟ್ರೀಟ್ಮೆಂಟ್ ಮಾಡ್ಬೋದು. ಬಟ್ ಮುಖ್ಯವಾಗಿ ಅದನ್ನು ಪ್ರಿವೆಂಟ್ ಮಾಡ್ಬೋದು. ಪ್ರಿವೆಂಟ್ ಅಂದರೆ ತಡೆಗಟ್ಬೋದು. ಹೇಗೆ? ನಿಮ್ಗೆ ಯಾವ್ದಾರು ಈ ಥರ ದುರಭ್ಯಾಸ ಇತ್ತು ಅಂದರೆ ಖಂಡಿತವಾಗ್ಲೂ ಇದನ್ನು ಸ್ಟಾಪ್ ಮಾಡಿ, ತೊಗೊಳ್ಬೇಡಿ. ತಂಬಾಕು ಸೇವನೆಯಿಂದ ಹೊಗೆ ಸಪ್ಪೆ ಇರ್ಬೋದು, ಕಡ್ಡಿ ಪುಡಿನೇ ಇರ್ಬೋದು, ಅಥವಾ ಪಾನ್ ಮಸಾಲ ಅಥವಾ ಗುಟ್ಕಾ ಇರ್ಬೋದು, ಇದರಿಂದ ಖಂಡಿತವಾಗ್ಲೂ ಕ್ಯಾನ್ಸರ್ ಬಂದೇ ಬರುತ್ತೆ.
ಸ್ಮೋಕಿಂಗ್ ಅಂದರೆ ಬೀಡಿ ಅಥವಾ ಸಿಗರೇಟ್ ಸ್ಮೋಕಿಂಗ್ ಇತ್ತು ಅಂದರೆ, ಅಥವಾ ಆಲ್ಕೋಹಾಲ್ ತೊಗೊಳ್ತಿತ್ತು ಅಂದರೆ, ಇವೆಲ್ಲನೂ ದುರಭ್ಯಾಸಗಳು. ಇದನ್ನೆಲ್ಲ ಖಂಡಿತವಾಗ್ಲೂ ನಿಲ್ಲಿಸಿ ನಾರ್ಮಲ್ ಆಗುತ್ತೆ. ಒಂದು ಅಡ್ವಾಂಟೇಜ್ ಏನು ಅಂದರೆ, ಈ ಹ್ಯಾಬಿಟ್ಸ್ನ ನಿಲ್ಲಿಸ್ತು ಅಂದರೆ ಏನೇನು ಚೇಂಜಸ್ ಆಗಿದೆಯೋ ಅದೆಲ್ಲ ರಿವರ್ಸ್ ಆಗುತ್ತೆ. ಅಂದರೆ ಪ್ರೀ ಕ್ಯಾನ್ಸರ್ ಆಗ್ತಾ ಇರೋದೆಲ್ಲನೂ ಮುಂದೆ ಕಂಪ್ಲೀಟಾಗಿ ಹೋಗದೇ ಇರೋ ಹಾಗೆ ನೋಡಿಕೊಂಡು ಅದು ನಾರ್ಮಲ್ ಆಗುತ್ತೆ. ಹಾಗೇ ಕಂಟಿನ್ಯೂ ಮಾಡ್ತು ಅಂದರೆ ಪ್ರೀ ಕ್ಯಾನ್ಸರು ಖಂಡಿತವಾಗ್ಲೂ ಕ್ಯಾನ್ಸರ್ ಆಗುತ್ತೆ. ಸೊ ಇಟ್ ಈಸ್ ಇಂಪಾರ್ಟೆಂಟ್ ಈ ಹ್ಯಾಬಿಟ್ಸ್ನ ಸ್ಟಾಪ್ ಮಾಡಿ. ನಾವು ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟಲಲ್ಲಿ, ಅಂದರೆ ಬೆಂಗಳೂರಲ್ಲಿ ದೊಡ್ಡ ಸಂಸ್ಥೆ ಇದು ಬಾಯಿ ಅರ್ಬುದ ರೋಗ ಡಿಪಾರ್ಟ್ಮೆಂಟ್ ಅಂತಲೇ ಇದೆ. ಇಲ್ಲಿ ರೆಗ್ಯುಲರಾಗಿ ಚೆಕಪ್ಗೆ ಬಂತು ಅಂದ್ರೂ ನಾವು ಅರ್ಲಿಯಾಗೆ ಡಿಟೆಕ್ಟ್ ಮಾಡ್ತೀವಿ. ಖಂಡಿತವಾಗ್ಲೂ ಯಾರಿಗಾರೆ ಏನಾರು ಹ್ಯಾಬಿಟ್ಸ್ ಇತ್ತು ಅಂದರೆ, ನಿಮ್ಮ ಊರುಗಳಲ್ಲಿ ಎಲ್ಲಿತ್ತು ಅಂದರೆ ಅಲ್ಲೇ ಡಾಕ್ಟ್ರು ಅಥವಾ ಹಲ್ಲಿನ ಡಾಕ್ಟ್ರನ್ನ ನೋಡಿ ಅವ್ರು ಸ್ಕ್ರೀನ್ ಮಾಡಿ ಅದೇನಾರು ಕ್ಯಾನ್ಸರ್ ಇತ್ತು ಅಂದರೆ ಅದು ಬಯಾಪ್ಸಿಗೆ ಇಲ್ಲಿ ಕಳಿಸ್ತಾರೆ. ನಾವು ಅರ್ಲಿಯಾಗೆ ಅದನ್ನು ನಾವು ಹಿಡಿದು ಅಂದರೆ ಈ ಕ್ಯಾನ್ಸರ್ನ ಕಂಪ್ಲೀಟಾಗಿ ಟ್ರೀಟ್ಮೆಂಟ್ ಮಾಡ್ಬೋದು. ನಮ್ಮ ಹಾಸ್ಪಿಟಲಲ್ಲಿ ಎಲ್ಲ ಫೆಸಿಲಿಟೀಸ್ ಇದೆ. ಇದು ಟೆರಿಷರಿ ಕೇರ್ ಸೆಂಟರ್ ಅಂತ ಹೇಳ್ಬೋದು ಫಾರ್ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ. ದೊಡ್ಡ ಸಂಸ್ಥೆಯಲ್ಲಿ ಡಾಕ್ಟರ್ ಶ್ರೀನಾಥ್ ಅವರು ಇಲ್ಲಿ ಈಸ್ ದ ಹೆಡ್ ಆಫ್ ದ ಹಾಸ್ಪಿಟಲ್ ಇನ್ಸ್ಟಿಟ್ಯೂಷನ್ನು. ಅವರು 500 ಬೆಡ್ ಹಾಸ್ಪಿಟಲ್ ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲ ಫೆಸಿಲಿಟೀಸು ಇದೆ. ಇದು ತುಂಬ ಸಹಕಾರ ಆಗುತ್ತೆ ಜನಗಳಿಗೆ. ಎಲ್ಲ ಥರನೂ ಟ್ರೀಟ್ಮೆಂಟ್ ಇದೆ ಇಲ್ಲಿ. ಸರ್ಜರಿ ಇರ್ಬೋದು, ರೇಡಿಯೇಷನ್ ಇರ್ಬೋದು, ಕೀಮೊಥೆರಪಿ ಇರ್ಬೋದು, ಅಥವಾ ರೀಹ್ಯಾಬಿಲಿಟೇಷನ್. ಈ ದವಡೆ ತೆಗೀತು ಅಂದರೆ ಅಥವಾ ನಾಲ್ಗೆ ತೆಗೀತು ಅಂದ್ರೂ ನಾವಿವತ್ತು ರೀಕನ್ಸ್ಟ್ರಕ್ಷನ್ ಮಾಡ್ತೀವಿ. ಅಂದರೆ ದವಡೆನ ನಾವು ತೆಗೆದ ಮೇಲೆ ಮುಖ ಕಂಪ್ಲೀಟಾಗಿ ವಿಕಾರವಾಗಿ ಆಗೋಗುತ್ತೆ. ಅದನ್ನು ನಾವು ವಿ ಆರ್ ಏಬಲ್ ಟು ನಾವು ಡೂ ರೀಕನ್ಸ್ಟ್ರಕ್ಷನ್. ಅಂದರೆ ಕಾಲಿಂದ ಮೂಳೆ ತೆಗಿತೀವಿ, ಅಥವಾ ಎದೆಯಿಂದ ಚರ್ಮ ಮತ್ತು ಮಾಂಸನ ತೆಗೆದು ಇಲ್ಲಿಗೆ ಹಾಕಿ ರೀಕನ್ಸ್ಟ್ರಕ್ಷನ್ ಮಾಡ್ತೀವಿ, ಅಥವಾ ಕೈಯಿಂದ ತೆಗಿತೀವಿ, ಬೇರೆ ಬೇರೆ ಕಡೆಯಿಂದ ತೊಡೆಯಿಂದ ತೆಗಿಬೋದು. ಇದೆಲ್ಲ ತೆಗೆದು ನಿಮಗೆ ನಾರ್ಮಲ್ಲಾಗೆ ಫಂಕ್ಷನ್ ಮಾಡ್ಬೋದು. ಇನ್ ಅಡಿಷನ್ ಇದನ್ನು ದವಡೆ ಎಲ್ಲ ತೆಗೆದ ಮೇಲೆ ನಿಮಗೆ ಅಗಿಯೋದಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ ಈ ರೀಕನ್ಸ್ಟ್ರಕ್ಟೆಡ್ ಬೋನಲ್ಲಿ ಡೆಂಟಲ್ ಇಂಪ್ಲಾಂಟ್ಸ್ ಅಂತ ಹೇಳ್ತೀವಿ, ಅದನ್ನು ಹಾಕಿ ನಿಮಗೆ ಹಲ್ಲು ಕೊಡ್ಬೋದು. ಸೊ ದ್ಯಾಟ್ ನೀವು ನಾರ್ಮಲ್ಲಾಗೆ ಊಟ ಮಾಡ್ಬೋದು, ಮಾತಾಡ್ಬೋದು, ಆ್ಯಂಡ್ ನಾರ್ಮಲ್ ಫಂಕ್ಷನ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಯಾರಿಗಾರೆ ಒಂದು ಹುಣ್ಣು ಅಥವಾ ಒಂದು ಗಡ್ಡೆ ಥರ ಬಾಯಲ್ಲಿತ್ತು ಅಂದರೆ ಅದನ್ನು ಹೆಂಗೆ ಟ್ರೀಟ್ಮೆಂಟ್ ಮಾಡ್ತೀವಿ ಅಂತ ಕೇಳ್ಬೋದು. ಫಸ್ಟ್ ಆಫ್ ಆಲ್ ನಾವು ಅದನ್ನು ಕನ್ಫರ್ಮ್ ಮಾಡೋದಕ್ಕೆ ಒಂದು ಚಿಕ್ಕ ಪೀಸ್ ತೆಗಿತೀವಿ. ಅದನ್ನು ನಾವು ಬಯಾಪ್ಸಿ ಅಂತ ಹೇಳ್ತೀವಿ. ಬಯಾಪ್ಸಿ ಅಂದರೆ ಆ ಪೀಸು ಅಂದರೆ ಯಾವುದು ಹುಣ್ಣಿರುತ್ತೋ ಅಥವಾ ಗಡ್ಡೆ ಇರುತ್ತೋ ಅದನ್ನು ತೆಗೆದು ಒಂದು ಟೆಸ್ಟಿಂಗಿಗೆ ಕಳಿಸ್ತೀವಿ. ಅದು ಕ್ಯಾನ್ಸರು ಅಥವಾ ಅಲ್ವೋ ಅಂತ ಗೊತ್ತಾಗುತ್ತೆ. ಅದೇನಾರ ಕ್ಯಾನ್ಸರ್ ಅಂತ ಬಂತು ಅಂದರೆ ಮತ್ತೆ ಫರ್ದರ್ ಸ್ಕ್ಯಾನ್ಸ್ ಮಾಡಬೇಕಾಗತ್ತೆ. ಅಂದರೆ ಇನ್ನೆಲ್ಲರೂ ಸ್ಪ್ರೆಡ್ ಆಗಿದೆಯಾ ಅಂತ. ಅದಕ್ಕೆ ಒಂದು CT ಅಥವಾ MRI ಅಥವಾ ಪೆಟ್ ಸ್ಕ್ಯಾನ್ ಅಂತ ಹೇಳ್ತೀವಿ. ಪೆಟ್ ಸ್ಕ್ಯಾನು ಮಾಡಿ ಅದು ದೇಹದಲ್ಲಿ ಇನ್ನೆಲ್ಲರೂ ಸ್ಪ್ರೆಡ್ ಆಗಿದೆಯಾ ಅಂತ ಗೊತ್ತಾಗುತ್ತೆ. ಎಲ್ಲೂ ಇಲ್ಲ, ಸ್ಪ್ರೆಡ್ ಆಗಿಲ್ಲ ಅಂದರೆ ಬರೀ ಬಾಯಲ್ಲಿ ಅಥವಾ ಕತ್ತಲ್ಲಿತ್ತು ಅಂದರೆ ಆಗ ನಾವು 3 ಥರ ಟ್ರೀಟ್ಮೆಂಟ್ ಮಾಡ್ತೀವಿ ಬಾಯಿ ಕ್ಯಾನ್ಸರ್ಗೆ. ಒಂದು ಸರ್ಜರಿ, ಇನ್ನೊಂದು ರೇಡಿಯೇಷನ್ನು, ಮತ್ತು ಇನ್ನೊಂದು ಕೀಮೊಥೆರಪಿ. ನಾರ್ಮಲಾಗಿ ಏನು ಮಾಡ್ತೀವಿ ಅಂದರೆ ಸರ್ಜರಿ ಮತ್ತು ರೇಡಿಯೇಷನ್ನು ಅಥವಾ ಸರ್ಜರಿ, ರೇಡಿಯೇಷನ್ ಆ್ಯಂಡ್ ಕೀಮೊಥೆರಪಿ ಎಲ್ಲ ಮಲ್ಟಿ ಮೊಡ್ಯಾಲಿಟಿ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಸೊ ಫಸ್ಟ್ ಸರ್ಜರಿ ಮಾಡ್ತೀವಿ. ಸರ್ಜರಿಯಲ್ಲಿ ಆ ಕ್ಯಾನ್ಸರ್ ಆಗಿರೋದು ಮತ್ತು ಸ್ವಲ್ಪ ನಾರ್ಮಲ್ ಟಿಶ್ಯೂಸ್ನ ತೆಗಿಬೇಕಾಗತ್ತೆ. ಅಂದರೆ ನಾಲ್ಗೆಯಲ್ಲಿ ಏನಾರಿತ್ತು ಅಂದರೆ ಅರ್ಧ ನಾಲ್ಗೆ ತೆಗಿಬೇಕಾಗಬಹುದು, ಅಥವಾ ದವಡೆಯಲ್ಲಿತ್ತು ಅಂದರೆ ದವಡೆನ ತೆಗಿಬೇಕಾಗ್ಬೋದು, ಅಥವಾ ಚೀಕು ಅಂದರೆ ಬಾಯಿ ಒಳಗಿರೋಂಥ ಚರ್ಮ ಇತ್ತು ಅಂದರೆ ಬಾಯಿರೋ ಒಳಗಿಂದ ಚರ್ಮನ ಕಂಪ್ಲೀಟಾಗಿ ತೆಗೆದು ಅದನ್ನು ನಾವು ಫುಲ್ ಟೆಸ್ಟಿಂಗ್ ತಿರ್ಗಾ ಮಾಡ್ತೀವಿ, ಕಂಪ್ಲೀಟಾಗಿ ಕ್ಯಾನ್ಸರ್ ತೆಗೆದಿದ್ದೀವ ಇಲ್ವೋ ಅಂತ. ಆಪ್ರೇಷನ್ ಟೈಮಲ್ಲೇ ನಮ್ಗೆ ಗೊತ್ತಾಗೋಗುತ್ತೆ, ಏಕೆಂದರೆ ನಾವು ಫ್ರೋಝನ್ ಸೆಕ್ಷನ್ ಅಂತ ಮಾಡಿ ಗೊತ್ತಾಗತ್ತೆ ನಮಗೆ. ಕಂಪ್ಲೀಟಾಗಿ ತೆಗೆದಿತ್ತು ಅಂದರೆ ಆಗ ನಾವು ರೀಕನ್ಸ್ಟ್ರಕ್ಷನ್ನು ಮಾಡ್ತೀವಿ. ಅಂದರೆ ತೆಗೆದಿರೋ ಪೋರ್ಷನ್ಗೆ ನಾವು ಬೇರೆ ಕಡೆಯಿಂದ, ಅಂದರೆ ನಮ್ಮ ಎದೆ ಅಥವಾ ತೊಡೆ ಅಥವಾ ಕಾಲಿಂದ ಮೂಳೆ ಅಥವಾ ಚರ್ಮ ಅಥವಾ ಮಾಂಸನ ತೆಗೆದು ಅಥವಾ ಮೂರನ್ನು ಹಾಕಿ ಅಲ್ಲಿ ರೀಕನ್ಸ್ಟ್ರಕ್ಷನ್ ಮಾಡ್ತೀವಿ. ಇವತ್ತು ನಮ್ಮ ಟೆಕ್ನಾಲಜಿ ತುಂಬಾ ಡೆವಲಪ್ ಆಗಿದೆ ಅಂತ ಅನ್ಬೋದು. ಅದು ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿ ಇವತ್ತು ನೀವು ಎಲ್ಲೇ ಬೇರೆ ದೇಶದಲ್ಲಿದ್ದಕ್ಕಿಂತನೂ ಇಲ್ಲಿ ಕಂಪ್ಲೀಟಾಗಿ ಟ್ರೀಟ್ಮೆಂಟ್ ಮಾಡ್ತಿದ್ದೀವಿ. ಆ್ಯಂಡ್ ಇನ್ ಪಾರ್ ಅಥವಾ ಈವನ್ ಬೆಟರ್ ದ್ಯಾನ್ ಅಮೇರಿಕಾ ಅಥವಾ ಯುರೋಪ್ ಅಥವಾ ಜಪಾನ್ ಅವೆಲ್ಲ ದೇಶದಕ್ಕಿಂತ ಇಲ್ಲೇ ಇನ್ನೂ ಚೆನ್ನಾಗಿ ನಡೀತಾ ಇದೆ. ಮತ್ತು ತುಂಬ ಕಾಸ್ಟೂ ಕಮ್ಮಿ ಅಂತ ಅನ್ಬೋದು.
ಅಲ್ಲಿ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಆಗುತ್ತೆ ಇಂಥ ಟ್ರೀಟ್ಮೆಂಟ್ಗೆ. ಇಲ್ಲಿ ಫ್ಯೂ ಲ್ಯಾಕ್ಸಲ್ಲೇ ಟ್ರೀಟ್ಮೆಂಟ್ ಮಾಡ್ತೀವಿ. ಪ್ಲಸ್ ನಮ್ಮಲ್ಲಿ ಗೌರ್ಮೆಂಟನ್ನು ತುಂಬ ಸ್ಕೀಮ್ಸ್ಗಳು ಕೊಟ್ಟಿದೆ. ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್, ಆಯುಷ್ಮಾನ್ ಭಾರತ್, ಸ್ಟೇಟ್ ಗೌರ್ಮೆಂಟಲ್ಲೂ ತುಂಬ ಸ್ಕೀಮ್ಸ್ಗಳಿದೆ. ಈ ಬಿಲೋ ಪಾವರ್ಟಿ ಲೈನ್ ಅಂಥವ್ರುಗಳಿಗೆಲ್ಲನೂ ಈ ಥರ ಸ್ಕೀಮ್ಸ್ಗಳದ್ದು ಯು ಕ್ಯಾನ್ ಯೂಟಿಲೈಸ್ ಇಟ್, ಸೊ ದ್ಯಾಟ್ ಯಾರೇ ಆಗಲಿ ಈ ಥರ ಕ್ಯಾನ್ಸರ್ ಏನಾದ್ರು ಬಂದಿತ್ತು ಅಂದರೆ ಅವ್ರಿಗೆ ಇವತ್ತು ದ ಬೆಸ್ಟ್ ಟ್ರೀಟ್ಮೆಂಟ್ ಕ್ಯಾನ್ ಬಿ ಗಿವನ್ ಆ್ಯಟ್ ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಅಂತ ಹೇಳ್ಬೋದು ಬೆಂಗಳೂರಲ್ಲಿ. ಇದು ಭಾಳ ಮುಖ್ಯ ದ್ಯಾಟ್ ಯು ಗೆಟ್ ಇಟ್ ಡಿಟೆಕ್ಟೆಡ್ ಅರ್ಲಿ. ಅಂದರೆ ಆದಷ್ಟು ಬೇಗ ಏನಾದ್ರು ಒಂದು ಬಾಯಲ್ಲಿ ಹುಣ್ಣು ಅಥವಾ ಗಡ್ಡೆ 2 ವಾರಕ್ಕಿಂತ ಜಾಸ್ತಿ ಇತ್ತು ಅಂದರೆ ದಯವಿಟ್ಟು ನಿಮ್ಮ ಊರಲ್ಲೇನೆ ಯಾರು ಮೆಡಿಕಲ್ ಡಾಕ್ಟರ್ ಇರ್ಬೋದು ಅಥವಾ ಹಲ್ಲಿನ ಡಾಕ್ಟರ್ ಇರ್ಬೋದು ಅವ್ರಿಗೆ ಫಸ್ಟ್ ತೋರಿಸಿ. ಅವ್ರಿಗೇನಾರು ಈ ಥರದ್ದೇನಾದ್ರು ಸಸ್ಪಿಷನ್ ಇದೆ ಕ್ಯಾನ್ಸರು ಅಥವಾ ಪ್ರೀ ಕ್ಯಾನ್ಸರ್ ಅಂತ ಅಂದರೆ ಅವರು ನಿಮ್ಮೂರಿಂದ ನಮ್ಮ ಹಾಸ್ಪಿಟ್ಲ್ಗೆ ಕಳಿಸ್ತಾರೆ. ಇಲ್ಲಿ ನಾವು ನೋಡಿ ಸ್ಪೆಷಲಿಸ್ಟು ಸ್ಕ್ರೀನಿಂಗ್ ಮಾಡಿ ಒಂದು ಚಿಕ್ಕ ಪೀಸ್ ತೆಗೆದು ಕನ್ಫರ್ಮ್ ಮಾಡ್ಕೊಳ್ತೀವಿ, ಅದನ್ನು ಬಯೋಪ್ಸಿ ಅಂತ ಹೇಳ್ತೀವಿ. ಆಮೇಲೆ ಅದರ ಪ್ರಕಾರ ನಾವು ಟ್ರೀಟ್ಮೆಂಟ್ ಮಾಡಬಹುದು. ಇದು ಮೌತ್ ಕ್ಯಾನ್ಸರ್ ಬಗ್ಗೆ ನಾನು ಹೇಳಿರೋದು. ಖಂಡಿತವಾಗ್ಲೂ ನಿಮ್ಗೆ ಯಾವ್ದಾರು ಹ್ಯಾಬಿಟ್ಸ್ ಇತ್ತು ಅಂದರೆ ಇನ್ನೂ ಒಂದು ಸತಿ ಹೇಳ್ತಾ ಇದ್ದೀನಿ, ಸ್ಮೋಕಿಂಗೇ ಇರ್ಬೋದು, ಸಿಗರೇಟು ಅಥವಾ ಬೀಡಿ ಅಥವಾ ಪಾನ್ ಮಸಾಲ ಅಥವಾ ಗುಟ್ಕಾ ಅಥವಾ ಹಳ್ಳಿ ಕಡೆ ಹೊಗೆ ಸೊಪ್ಪು ಅಥವಾ ಕಡ್ಡಿ ಪುಡಿ ಅಥವಾ ಆಲ್ಕೋಹಾಲ್ ತೊಗೊಳ್ತಿತ್ತು ಅಂದರೆ ದಯವಿಟ್ಟು ಇದನ್ನು ಸ್ಟಾಪ್ ಮಾಡಿ ಕ್ಯಾನ್ಸರ್ನ ತಡೆಗಟ್ಬೋದು ಅಂತ ನಂದು ಮೆಸೇಜ್ ಅಂತ ಹೇಳ್ತೀನಿ. ನಮಸ್ಕಾರ, ನಾನು ಡಾಕ್ಟರ್ ಗಿರೀಶ್ ರಾವ್.